ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸೋಮವಾರದ ವ್ಲಾಗ್. ಸೋಮವಾರ ನಾನು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಮರಿದೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸೋಮವಾರ ಬೆಳಿಗ್ಗೆ ತಿಂಡಿಗೆ ಅಂತ ಹೇಳಿ ಭಾನುವಾರ ನೈಟೇ ದೋಸೆಗೆ ಅಂತ ಹೇಳಿ ಸಂಪಳ ಆಡಿಸಿ ಎತ್ತಿಟ್ಟಿದೆ. ಹಾಗಾಗಿ ಸೋಮವಾರ ಬೆಳಿಗ್ಗೆ ತಿಂಡಿಗೇನು ಚಿಂತೆ ಇರಲಿಲ್ಲ. ಹೆಂಗಿದ್ರು ಸಂಪಳ ಆಡಿಸಿ ಮಡಗಿದ್ನಲ್ಲ, ದೋಸೆನ ಇಡ್ಲಿನ ಮಾಡಿಕೊಂಡ್ರೆ ಆಯ್ಕುತ್ತೆ ಅಂತ ಹೇಳಿ ಬೆಳಿಗ್ಗೆ ಎದ್ದು ದೋಸೆ ಮಾಡೋಣ ಅಂತ ಹೇಳಿ. ಇನ್ನು ಬೆಳಿಗ್ಗೆ ದೋಸೆಗೆ ಅಂತ ಹೇಳಿ ಚಟ್ನಿ ಆಡಿಸ್ಬೇಕಾಗಿತ್ತು. ನಾನು ಮಾಡ್ತಿರೋ ಚಟ್ನಿ ಬಂದು ಸ್ವಲ್ಪ ಜೀರಿಗೆ, ಮೆಣಸು ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಮಾಡ್ತೀನಿ. ಯಾಕಂದರೆ ಈ ಚಟ್ನಿ ಸ್ವಲ್ಪ ನಮ್ಮ ಮನೇಲಿ ಮಕ್ಳಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಇಡ್ಲಿ, ದೋಸೆ ಮತ್ತು ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ. ಮೊದಲು ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕಾಳು ಮೆಣಸು ಹಾಕಿ, ಆಮೇಲೆ ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇನ್ನು ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿ ಸಹ ಯೂಸ್ ಮಾಡ್ಬೋದು. ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ. ಇವಿಷ್ಟು ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಆಗಬೇಕು. ಜೀರಿಗೆ ಮತ್ತು ಮೆಣಸು, ಒಣಮೆಣ್ಸಿನ್ಕಾಯಿ ಎಲ್ಲ ಎಣ್ಣೆಲೆ ಚೆನ್ನಾಗಿ ಬಾಡಿಸಿ ನಂತರ ಅದಕ್ಕೆ ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಮತ್ತು ಪುದೀನ, ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಅದು ಸಹ ಎಣ್ಣೆಲೆ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿಟ್ಟಿರೋ ಟೊಮೊಟೊ ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಟೊಮೊಟೊನ ಮೆತ್ತಗಾಗೋ ತನಕನೂ ಬಾಡಿಸ್ಕೋಬೇಕು. ಆಮೇಲೆ ಗ್ಯಾಸ್ ಆಫ್ ಮಾಡಿ ತಣ್ಣಗಾಕ್ಬಿಟ್ರೆ ಆಯಿತು. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಆಡಿಸ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಈ ಚಟ್ನಿ ಮಾಡೋದು ಈಸಿ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಲೋಚಂತೂ ಯೂನಿಫಾರ್ಮ್ ವಾಶ್ ಮಾಡಿಬಿಟ್ಟು ಹಂಗೆ ಮಡಚಿ ಎತ್ತಿಟ್ಬಿಟ್ಟಿದೆ. ಐರನ್ ಏನು ಮಾಡಿಟ್ಟಿರಲಿಲ್ಲ. ಯಾವಾಗಲೂ ನಾನು ಭಾನುವಾರ ನೈಟೇ ರೆಡಿ ಮಾಡಿ ಇಟ್ಕೊತಾ ಇದ್ದೆ ಅವನು ಸ್ಕೂಲ್ಗೆ ಏನು ಬೇಕೋ ಎಲ್ಲನೂ. ಸೊ ಭಾನುವಾರ ನಿನ್ನೆ ಹೊರಗಡೆ ಹೋಗಿದ್ರಿಂದ ಏನು ಕೆಲಸನೇ ಸರಿಯಾಗಿ ಆಗಿಲ್ಲ. ಫಸ್ಟೇ ಮನೆಗೆ ಬಂದಾಗಲೇ ಟಯರ್ಡ್ ಆಗಿತ್ತು ಅಂತ ಹೇಳಿ ಊಟ ಮಾಡಿ ಸಂಪಳ ಒಂದು ಆಡಿಸಿಟ್ಬಿಟ್ಟು ಮಲಿಕೊಬಿಟ್ಟಿದ್ವಿ. ಏನು ಕೆಲಸ ಮಾಡಿರಲಿಲ್ಲ. ಹಾಗಾಗಿ ಬೆಳಿಗ್ಗೆ ಎದ್ದು ಎಲ್ಲ ಬಟ್ಟೆ ಎಲ್ಲ ಐರನ್ ಮಾಡಿ ಎತ್ತಿಟ್ಬಿಟ್ಟು ಇನ್ನು ತಿಂಡಿ ಅಂತ ದೋಸೆ ಹಾಕಿಡ್ತಾಯಿದ್ದೀನಿ. ದೋಸೆನೂ ಬಾಕ್ಸ್ಗೂ ಇದೇನೆ, ಲಂಚ್ ಬಾಕ್ಸ್ಗೂ ಸಹ ದೋಸೆನೇ ಹಾಕ್ತೀನಿ. ಲಂಚ್ ಬಾಕ್ಸ್ಗೆ ಬೇರೆ, ಬ್ರೇಕ್ಫಾಸ್ಟಿಗೆ ಬೇರೆ, ಲಂಚ್ಗೆ ಬೇರೆ ಅಂತ ಸಪ್ರೇಟ್ ಮಾಡಲ್ಲ. ಬ್ರೇಕ್ಫಾಸ್ಟ್ಗೆ ಏನು ಮಾಡಿರ್ತೀನಿ ಲಂಚ್ಗೂ ಅದನ್ನೇ ಹಾಕ್ತೀನಿ. ಇನ್ನು ಚಟ್ನಿ ಎಲ್ಲ ತಣ್ಣಗಾಗಿತ್ತು ಅಂತ ಹೇಳಿ ಮಿಕ್ಸಿ ಜಾರ್ಗೆ ಹಾಕಿ ಆಡಿಸಿ ಚಟ್ನಿ ರೆಡಿ ಮಾಡಿ ಇಟ್ಕೊಂಡೆ. ಈ ಚಟ್ನಿ ಅಂದರೆ ಲೋಚನ್ಗೂ ಇಷ್ಟ, ವೇದಾಂತ್ಗೂ ಇಷ್ಟ. ಇದು ಚಟ್ನಿ ಮಾಡಿಬಿಟ್ಟು ದೋಸೆನೋ ಅಥವಾ ಇಡ್ಲಿ, ಮುದ್ದೆ ಏನೇ ಮಾಡಿಕೊಟ್ರು ಮಾತಾಡದೆ ತಿನ್ಕೊತಾರೆ. ಹಾಗಾಗಿ ಚಟ್ನಿ ಮಾಡ್ತೀನಿ. ಜಾಸ್ತಿ ಇದೇ ಚಟ್ನಿನೇ ಮನೇಲಿ ಮಾಡೋದು, ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇಷ್ಟಪಡ್ತಾರೆ ಅಂತ ಹೇಳಿ ಮಾಡ್ತೀನಿ. ಇನ್ನು ಸ್ನ್ಯಾಕ್ಸ್ಗಂತ ಹೇಳಿ ಆ್ಯಪಲ್ ಇತ್ತು, ಆ್ಯಪಲ್ ಕಟ್ ಮಾಡಿ ಹಾಕಿದ್ದೀನಿ. ಸ್ನ್ಯಾಕ್ಸ್ ಬಾಕ್ಸ್ಗೆ ಈ ಬಿಸ್ಕೆಟು ಈ ಥರದ್ದು ಎಣ್ಣೆ ಪದಾರ್ಥ ಏನು ಹಾಕಲ್ಲ, ಫ್ರೂಟ್ಸೇ ಕಟ್ ಮಾಡಿ ಹಾಕೋದು ಯಾವಾಗ್ಲೂ. ಫ್ರೂಟ್ಸ್ ಆದರೆ ತಿನ್ಕೊಂಡು ಬರ್ತಾನೆ. ಇಲ್ಲ ಈ ಸ್ನ್ಯಾಕ್ಸು ಬಿಸ್ಕೆಟು ಅದೆಲ್ಲ ಸ್ಕೂಲಲ್ಲೇ ಅಲೋ ಇಲ್ಲ, ಬರೀ ಫ್ರೂಟ್ಸ್ ಒಂದೇ ಅಲೋ ಇರೋದು. ಇನ್ನು ಲಂಚ್ ಬಾಕ್ಸ್ಗೆ ಅಂತ ಹೇಳಿ ದೋಸೆ ಹಾಕಿಡ್ತಾಯಿದ್ದೀನಿ. ಟೈಮ್ 8:30 ತನಕ ಏನು ಕೆಲಸನೂ ಮಾಡೋಕ್ಕಾಗಲ್ಲ ಮನೆ ಕೆಲಸ. ಯಾಕಂದರೆ ಲೋಚನ್ನ ಸ್ಕೂಲಿಗೆ ಕಲಿಸಾದ್ಮೇಲೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡೋಕ್ಕಾಗೋದು. 8:30 ತನಕ ಇನ್ನು ಕಿಚನಲ್ಲೇ ಬ್ರೇಕ್ಫಾಸ್ಟು, ಲಂಚು ರೆಡಿ ಮಾಡಿಕೊಡೋದೇ ಆಗ್ಬಿಡುತ್ತೆ. ಅವನ್ನ ರೆಡಿ ಮಾಡಿಸ್ಬೇಕು, ಅದೇ ದೊಡ್ಡ ಕೆಲಸ ಆದಂಗೆ ಆಗ್ಬಿಡುತ್ತೆ. ಬೆಳಿಗ್ಗೆ ಇದ್ದರೆ 8:30 ಮೇಲೆ ಅವನು ಸ್ಕೂಲ್ಗೆ ಹೋಗ್ಬಿಡ್ತಾನೆ. 8:30ಗೆಲ್ಲ ಮನೆಯಿಂದ ಹೊರಡ್ತಾರೆ. ಇನ್ನು 8:30 ಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಇನ್ನು ಇವತ್ತು ಸೋಮವಾರ ವಾರ ಮಾಡಬೇಕು. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ
ಕಸ ಎಲ್ಲ ತೆಗೆದು ಹೊರ್ಗಾಕಿ ಮನೆ ಎಲ್ಲ ಗೂಡಿಸ್ಬಿಡೋಣ ಅಂತ ಹೇಳಿ ಮನೆ ಗೂಡಿಸಿ ಒರೆಸ್ಬೇಕು. ಇನ್ನು ನಿನ್ನೆ ಮಟನ್ ಮಾಡಿದ್ರಿಂದ ಮನೆಯೆಲ್ಲ ಒಂದು ಕಡೆಯಿಂದ ಫುಲ್ ನೀಟ್ ಕ್ಲೀನ್ ಮಾಡ್ಕೊಂಡು ಬರಲೇಬೇಕು. ಇನ್ನು ಮನೆ ಒರ್ಸೋಕ್ಕೆ ಮುಂಚೆ ಮ್ಯಾಟೆಲ್ಲ ಒಗ್ದಾಕ್ಬಿಡೋಣ ಅಂತ ಹೇಳಿ ಮ್ಯಾಟ್ ಒಗ್ಯೋಕ್ಕೆ ಅಂತ ಹೊರ್ಗಡೆ ಹಾಕಿದರೆ ನಾನೇ ಒಗಿತೀನಿ ಅಂತ ಮ್ಯಾಟ್ ಒಗಿತಾ ಕುಂತಿದ್ದಾನೆ. ನಾವೇನು ಕೆಲಸ ಮಾಡ್ತೀವಿ ಆ ಕೆಲಸ ಅವನು ಮಾಡಬೇಕು. ಏನಾರು ಕೆಲಸ ಶುರು ಮಾಡೋಣ ಅಂತ ಹೋದರೆ ಅದ್ರ ಹಿಂದಿಂದನೇ ಬಂದು ಅದೇ ಕೆಲಸನೇ ಮಾಡೋದು. ಹಾಗಾಗಿ ಇವನು ಇಟ್ಕೊಂಡು ಕೆಲಸ ಮಾಡೋದಂದರೆ ತುಂಬ ಕಷ್ಟ ಮನೇಲಿ ಸ್ವಲ್ಪ. ಇನ್ನು ಹೊರ್ಗಡೆನೇ ಸ್ವಲ್ಪ ಹೆಂಗೋ ಆಟಾಡ್ತಿದ್ದಾನೆ ಅಂತ ಆಟಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟು ನಾನು ಮನೆ ಒರ್ಸೋಕ್ಕೆ ಒಳಗೆ ಬಂದು ಮನೆ ಒರೆಸ್ತಾಯಿದ್ದೀನಿ. ಅವನೊಬ್ಬನೇ ಹೊರ್ಗಡೆ ಬಿಟ್ಬಿಟ್ಟು ಮನೆ ಒಳಗಡೆ ಕೆಲಸ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಹೋಗೋಗಿ ನೋಡ್ಕೊಂಡು ಕೆಲಸ ಮಾಡಬೇಕು. ಇನ್ನು ಮನೆಯೆಲ್ಲ ಒರೆಸಾದ್ಮೇಲೆ ಸ್ನಾನ ಮುಗಿಸ್ಕೊಬಂದು ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿಬಿಡೋಣ ದೇವ್ರ ಮನೆ ಹತ್ರ ಅಂತ ಹೇಳಿ ದೇವ್ರ ಮೇಲೆ ಹಾಕಿದ ಅಲೆ ಹೂವು ಎಲ್ಲ ತೆಗೆದ್ಬಿಟ್ಟು ದೇವ್ರ ದೀಪ ತೊಳೆದಿಡೋಣ ಅಂತ ಹೇಳಿ ಎತ್ಕೊತಾ ಇದ್ದೀನಿ. ಇನ್ನು ದೇವ್ರ ದೀಪ ಅಂದರೆ ದೇವ್ರ ಮನೆ ಫುಲ್ ಡೀಪಾಗಿ ಏನು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ವಾರದಲ್ಲಿ ಒಂದೇ ವಾರ ನಾನು ಡೀಪಾಗಿ ಕ್ಲೀನ್ ಮಾಡೋದು, ಕಲಶ ಎಲ್ಲ ತೆಗಿಯೋದು ಬುಧವಾರ ಮಾತ್ರ. ಯಾಕಂದರೆ ಗುರುವಾರ ಪೂಜೆ ಮಾಡಬೇಕು. ಬುಧವಾರ ನೀಟಾಗಿ ತೊಳೆದು ಎತ್ತಿಟ್ಬಿಟ್ರೆ ಗುರುವಾರ ಶುಕ್ರವಾರ ಶನಿವಾರ ಎಲ್ಲ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಬುಧವಾರ ಒಂದಿನ ನೀಟಾಗಿ ಡೀಪಾಗಿ ಕ್ಲೀನ್ ಮಾಡ್ಕೊತೀನಿ. ಇನ್ನು ಬಾಕಿ ದಿನ ಎಲ್ಲ ಬರೀ ಹೂವು ಚೇಂಜ್ ಮಾಡಿ ಮತ್ತು ದೇವ್ರ ಮುಂದೆ ಏನು ನೀರಿಟ್ಟಿರ್ತೀವಿ ಆ ನೀರು ಮಾತ್ರ ಚೇಂಜ್ ಮಾಡ್ಕೊತೀನಿ. ಇನ್ನು ದೇವ್ರ ಸಾಮಾನು ತೊಳೆಯೋಕ್ಕೆ ನಾನೇನು ದಿನ ಹುಣಸೆಹಣ್ಣು ಬಳಸಲ್ಲ. ಸ್ವಲ್ಪ ಪೀತಾಂಬರಿ ಪೌಡ್ರು ಮತ್ತು ಸಬೀನಾ ಪೌಡ್ರು ಮಾತ್ರ ಯೂಸ್ ಮಾಡ್ಕೊತೀನಿ. ಯಾಕಂದರೆ ಹುಣಸೆಹಣ್ಣ ಬುಧವಾರನೇ ಹಾಕಿ ಚೆನ್ನಾಗಿ ನೀಟ್ ಮಾಡಿ ತೊಳೆದಿರ್ತೀನಲ್ಲ, ಬುಧವಾರ ಮಾತ್ರ ಹುಣಸೆಹಣ್ಣು ಯೂಸ್ ಮಾಡಿ ತೊಳೆಯೋದು. ಇನ್ನು ಬಾಕಿ ಟೈಮೆಲ್ಲ ಪೀತಾಂಬರಿ ಪೌಡ್ರು ಮತ್ತು ಸಬೀನಾ ಪೌಡ್ರು ಹಾಕಿ ವಾಶ್ ಮಾಡಿ ಎತ್ತಿಟ್ಕೊಬಿಡ್ತೀನಿ. ಇನ್ನು ದೇವ್ರದ್ದು ದೀಪ ಎಲ್ಲ ತೊಳೆಯೋಷ್ಟರಲ್ಲಿ ನನ್ನ ಮಗ ಬಂದವಾಗಲೇ ಎತ್ಕೋ ಅಂತ ಆಟ ಮಾಡ್ತಾಯಿದ್ದ. ಹಾಗಾಗಿ ಏನು ಮಾಡಿದೆ, ಒಂದು ಸೌತೆಕಾಯಿ ಇತ್ತು ಅಂತ ಹೇಳಿ ಸೌತೆಕಾಯಿನ ಕಟ್ ಮಾಡಿ ಕೈ ಕೊಟ್ಬಿಟ್ಟು ವಾಷಿಂಗ್ ಮಿಷಿನಲ್ಲಿ ಎತ್ತು ಕೂರಿಸಿದ್ದೀನಿ. ಇವನ ಮನೇಲಿದ್ದರೆ ಮಾತ್ರ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಅಂಗನವಾಡಿ ಕಳಿಸ್ಬಿಡೋದು ನಾನು. ಇವತ್ತು ಯಾಕೆ ಕಳಿಸಿಲ್ಲ ಅಂದರೆ ಸ್ವಲ್ಪ ಶೀತ ಕೆಮ್ಮಾಗಿದ್ದರಿಂದ ಕಳಿಸಿಲ್ಲ. ಮನೇಲೇ ಇಟ್ಕೋಬೇಕಾಗಿತ್ತು. ಮನೇಲಿ ಇಟ್ಕೊಂಡ್ರು ಅಂತೂ ಏನು ಕೆಲಸನೂ ಮಾಡೋಕ್ಕೆ ಬಿಟ್ಟಿಲ್ಲ. ಬೆಳಿಗ್ಗೆಯಿಂದನೂ ಇವನಿಂದನೇ ಅರ್ಧ ಕೆಲಸ ತುಂಬ ಲೇಟಾಯಿತು. ಹಾಗಾಗಿ ಸ್ವಲ್ಪ ಮಿಷಿನಲ್ಲೇ ಕುಂತಿರು ಸ್ವಲ್ಪ ಅಂತ ಮಿಷಿನಲ್ಲಿ ಎತ್ತಾಕಿದ್ದೀನಿ. ಆ ಮಿಷಿನಲ್ಲೂ ಸುಮ್ಮನೆ ಕೂರ್ತಿಲ್ಲ, ಆ ಕಡೆ ಈ ಕಡೆ ಸುಮ್ಮನೆ ಗಲಾಟೆ ಮಾಡ್ತಾವನೆ. ಅಲ್ಲಿ ಕೂರಿಸಿದ್ರೂ ಭಯನೇ, ಇಲ್ಲಿ ಕೆಳಗಡೆ ಬಿದ್ದುಬಿಡ್ತಾನೆ ಅಂತ. ಇನ್ನು ಅವನು ನೋಡಿಕೊಂಡು ದೇವ್ರ ದೀಪ ಎಲ್ಲ ಏನು ತೊಳೆದಿಟ್ಟಿದ್ದೆ ಅದನ್ನೆಲ್ಲ ಎತ್ತಿ ಜೋಡಿಸ್ಕೊಂಡು ಅದಕ್ಕೆಲ್ಲ ಅರಿಶಿನ ಕುಂಕುಮ ಹಚ್ಚಿ ತೆಗೆದಿಟ್ಟಾಯಿತು. ಇವಾಗ ಜೋಡಿಸ್ತಾ ಇದ್ದೀನಿ ಅಷ್ಟೇ. ಏನು ಪೂಜೆ ಏನು ಮಾಡಲ್ಲ. ಪೂಜೆ ಮಾಡೋದಿನ ಸಂಜೆನೇ, ಯಾಕಂದರೆ ಟೈಮ್ ಆಗೋಗಿದೆ ಮಧ್ಯಾಹ್ನ. ಇನ್ನೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಸಾಯಂಕಾಲ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ದೇವ್ರ ದೀಪಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವು ಎಲ್ಲ ಜೋಡಿಸಿ ಎತ್ತಿಟ್ಬಿಡೋಣ ಅಂತ ಹೂವು ಎಲ್ಲ ಜೋಡಿಸಿಟ್ಬಿಡ್ತೀನಿ. ದೀಪಕ್ಕೂ ಎಣ್ಣೆ ಎಲ್ಲ ಹಾಕಿ ಬತ್ತಿ ಹಾಕಿ ಇಟ್ಬಿಟ್ರೆ ಇನ್ನು ಸಂಜೆ ಒಂದು 6 ಗಂಟೆ ಮೇಲೆ ದೀಪ ಹಚ್ಚೋಕ್ಕೆ ಸರಿ ಹೋಗುತ್ತೆ. ಸೋಮವಾರ ನಾನು ಎಷ್ಟೇ ಟ್ರೈ ಮಾಡಿದ್ರೂ ಬೆಳಿಗ್ಗೆ ಅಂತೂ ಪೂಜೆ ಆಗಲ್ಲ. ಯಾವತ್ತಿದ್ರೂ ಸಂಜೆನೇ ಆಗೋದು ಪೂಜೆ. ಹಾಗಾಗಿ ಸಂಜೆ ಮೇಲೇ ಮಾಡೋದು. ಅಂತೂ ಇಂತೂ ದೇವ್ರ ಮನೆ ಕೆಲಸ ಎಲ್ಲ ಮುಗೀತು. ಇನ್ನು ದೇವ್ರ ಮನೆ ಕೆಲಸ ಮುಗಿಯೋಷ್ಟರಲ್ಲಿ ವಾಷಿಂಗ್ ಮಿಷಿನಿಂದ ಕೆಳಗಡೆ ಇಳಿದು ಬಂದು ಇಲ್ಲಿ ಹಾಲಲ್ಲಿ ಆವಾಗಲೇ ಏನೇನೋ ಕಿತಾಪತಿ ಮಾಡಿಟ್ಟಿದ್ದ ಎಲ್ಲನೂ ತೆಗೆದು ಚಿಲ್ಲಾಪಿಲ್ಲಿ ಎಲ್ಲನೂ ಬಿಸಾಕಿದ್ದ. ಇನ್ನು ಅದನ್ನು ನೀಟಾಗಿ ಒಂದೊಂದೇ ಎತ್ತಿ ತಿರ್ಗಾ ಜೋಡಿಸಿ ಮಡಗಬೇಕು. ಒಂದು ಕಡೆ ಮಾಡಿಬಿಟ್ಟು ಬಂದು ನೋಡಿದ್ರೆ ಇನ್ನೊಂದು ಕಡೆ ಆವಾಗಲೇ ಗಲೀಜು ಮಾಡಿಟ್ಟಿರ್ತಾನೆ. ಈ ಮಕ್ಕಳಿರೋ ಮನೇಲಿ ಒಂದು ಕಡೆ ನೋಡಿದ ವಸ್ತು ಇನ್ನೊಂದು ಕಡೆ ಸಿಗಲ್ಲ. ಮತ್ತು ಒಂದು ಕಡೆ ನೀಟ್ ಮಾಡಿದ್ರೆ ಇನ್ನೊಂದು ಕಡೆ ನೀಟಾಗಿರೋಕ್ಕೆ ಆಗೋದೇ ಇಲ್ಲ. ನಮ್ಮ ಮನೇಲೂ ಅದೇ ಥರನೇ.
ಇವನೊಬ್ಬ ಇರೋದಕ್ಕೆ ಆದರೂ ಸ್ವಲ್ಪ ನೀಟಾಗೈತೆ. ಇನ್ನು ಅಣ್ಣ ತಮ್ಮಂದ್ರು ಇಬ್ಬರು ಸೇರಿಬಿಟ್ರೆ ಮಾತ್ರ ಮನೇನ ಗುಜ್ರಿ ಥರ ಮಾಡಿಟ್ಬಿಡ್ತಾರೆ. ನೋಡಿ ಪೇಪರು ಎಲ್ಲನೂ ಕಟ್ ಮಾಡಿ ಬಿಸಾಕವನೆ. ಅದೆಲ್ಲ ನೀಟಾಗಿ ಆಯಿತು. ತಿರ್ಗಾ ಕ್ಲೀನ್ ಮಾಡಿ ಇಡಬೇಕು. ಇನ್ನು ಕ್ಲೀನ್ ಮಾಡಿಬಿಟ್ಟು ಬೇರೆ ಕೆಲಸ ಮಾಡೋಷ್ಟರಲ್ಲಿ ಇನ್ನೊಂದು ಕೆಲಸ ರೆಡಿ ಮಾಡಿಟ್ಟಿರ್ತಾನೆ ನನಗೆ. ಅದನ್ನು ಮಾಡಬೇಕು. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಇನ್ನು ಇಲ್ಲಿ ಕ್ಲೀನ್ ಆಯಿತು. ಇನ್ನು ನಾನು ವಾರ ಮಾಡಿದ್ರೆ ಅಂತೂ ಮನೆ ಬಾಗಿಲಿಗೆ ಮತ್ತು ಮನೆ ಹೊಸ್ತಿಲಿಗೆ ಕಂಪಲ್ಸರಿ ಅರಿಶಿನ ಹಚ್ಚಿ ರಂಗೋಲಿ ಹಾಕಿರ್ಲೇಬೇಕು. ಆವಾಗಲೇ ಪೂಜೆ ಮಾಡೋಕ್ಕೆ ಮನಸ್ಸು ಬರೋದು ನನಗೆ. ಇದು ಮಾಡಿಲ್ಲ ಅಂದರೆ ಏನೋ ಮಾಡಿಲ್ಲ ಅಂತ ಮನಸ್ಸಲ್ಲಿ ಏನೋ ಒಂಥರ ಬೇಜಾರು, ಮತ್ತು ಏನೋ ಮಿಸ್ ಆಯ್ತಲ್ಲ ಅನ್ನೋ ಥರ ಫೀಲ್ ಆಗ್ತಾನೆ ಇರುತ್ತೆ. ಹಾಗಾಗಿ ಮೇಯ್ನು ಮನೆ ಬಾಗಿಲೆಲ್ಲ ತೊಳೆದು ಹೊಸ್ತಿಲ್ಗೆಲ್ಲ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿದ್ಮೇಲೆ ಮನೆ ಒಳಗಡೆ ಪೂಜೆ ಮಾಡೋದು. ಇದಿಲ್ಲ ಅಂದರೆ ಪೂಜೆನೇ ಕಂಪ್ಲೀಟ್ ಆಗಿಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಹಾಗಾಗಿ ಹೊಸ್ತಿಲ್ಗೆಲ್ಲ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕ್ತಾಯಿದ್ದೀನಿ. ಇನ್ನು ಬೆಳಿಗ್ಗೆನೇ ತುಳಸಿ ಗಿಡದ ಹತ್ರ ಎಲ್ಲ ನೀರು ಹಾಕಿ ನೀಟಾಗಿ ರಂಗೋಲಿ ಹಾಕಿದ್ದೆ. ಇನ್ನು ನನ್ನ ಮಗ ಮ್ಯಾಟ್ ಒಗಿತೀನಿ ಅಂತ ಹೇಳಿ ಮ್ಯಾಟ್ ಒಗೆಯುವಾಗ ಎಲ್ಲ ಕಡೆ ಗಲೀಜು ಮಾಡಿ ತಿರ್ಗಾ ಬಾಗಿಲನ್ನ ಇನ್ನೊಂದು ಸಲ ತೊಳೆಯಂಗೆ ಮಾಡಿದ್ದ. ಹಾಗಾಗಿ ಇನ್ನೊಂದು ಸಲ ನೀರು ಹಾಕಿ ತೊಳೆದಾಗ ರಂಗೋಲಿ ಎಲ್ಲ ಹೋಯ್ತು. ಮತ್ತು ಈಗ ಹೆಂಗಿದ್ರು ತುಳಸಿ ಪೂಜೆ ಮಾಡಬೇಕಲ್ಲ ಅಂತ ಹೇಳಿ ಅರಿಶಿನ ಕುಂಕುಮ ಹಚ್ಚುವಾಗ ಇನ್ನೊಂದು ಸಲ ರಂಗೋಲಿ ಹಾಕಿದ್ದೀನಿ. ಇನ್ನು ತುಳಸಿಗೂ ಬೊಟ್ಟಿಕ್ಕಿ ರಂಗೋಲಿ ಎಲ್ಲ ಇಟ್ಟಾಯಿತು. ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಅನ್ನ ಸಾಂಬಾರು ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಬರೀ ಮಧ್ಯಾಹ್ನಕ್ಕಷ್ಟೇ ಅಲ್ಲ, ರಾತ್ರಿಗೂ ಸೇರೇ ಮಾಡಬೇಕು. ಹಾಗಾಗಿ ಒಟ್ಟಿಗೆ ಮಾಡಿಬಿಡ್ತೀನಿ. ರೈಸ್ಗೆ ಅಂತ 2 ಗ್ಲಾಸ್ ರೈಸ್ ಅಕ್ಕಿ ಹಾಕಿದ್ರೆ ಸಾಕು. 2 ಗ್ಲಾಸ್ ಅಕ್ಕಿ ಹಾಕಿ ಕುಕ್ಕರ್ ಕೂಗಿಸ್ಕೊಬಿಡ್ತೀನಿ. ಅಂದರೆ ರೈಸು ಫುಲ್ಲು ಮುಕ್ಕಾಲು ಭಾಗ ಬೆಂದಿರಬೇಕು. ಆವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋದು. ಫಸ್ಟೇ ಲಿಡ್ ಏನಾದ್ರು ಕ್ಲೋಸ್ ಮಾಡಿ ವಿಷಲ್ ಕೂಗಿಸಿದ್ರೆ ರೈಸ್ ಫುಲ್ ಮೆತ್ತಗಾಗಿ ತುಂಬ ನುಣ್ಣಗಾಗ್ಬಿಡುತ್ತೆ. ಹಾಗಾಗಿ ಒಂದು 90 ಭಾಗ ಅಕ್ಕಿ ಚೆನ್ನಾಗಿ ಬೆಂದಮೇಲೆ ಗ್ಯಾಸ್ನ ಕಡಿಮೆ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ಆವಾಗ ರೈಸ್ ಸ್ವಲ್ಪ ಉದುರಾಗಿ ಚೆನ್ನಾಗಿ ನೀಟಾಗಿ ಬರುತ್ತೆ. ಹಾಗಾಗಿ ಹಿಂಗೆ ಮಾಡ್ತೀನಿ. ಇನ್ನು ಸಾಂಬಾರಿಗೆ ಅಂತ ಹೇಳಿ ಬೇಳೆ ಸಾರು ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಹೆಸ್ರು ಕಾಳು ಮತ್ತು ಬೇಳೆನ ಎರಡೂ ಮಿಕ್ಸ್ ಮಾಡಿ ಮಾಡೋಣ ಅಂತ ಹೇಳಿ ಅದಕ್ಕೆ 4 ಟೊಮೊಟೊ ಕಟ್ ಮಾಡಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇನ್ನು ಬೆಳ್ಳುಳ್ಳಿ ಬಿಡಿಸ್ಬೇಕಾಗಿತ್ತು. ಆ ಬೆಳ್ಳುಳ್ಳಿ ಬಿಡಿಸೋಷ್ಟರಲ್ಲಿ ಆವಾಗಲೇ ನನ್ನ ಮಗ ಬಂದು ಏನೋ ಹೇಳ್ತಾ ಇಲ್ಲ ಅಳ್ತಿದ್ದಾನೆ. ಬೆಳಿಗ್ಗೆ ನೋಡಿದ್ರೆ ಲೋಚನ್ ಬೇಕು, ಯಾಕೆ ಸ್ಕೂಲಿಗೆ ಕಳಿಸ್ದೆ, ಆಟ ಆಡೋಕ್ಕೆ ಯಾರೂ ಇಲ್ಲ ಅಂತ ಅಳ್ತಿದ್ದ. ಇವಾಗ ಸ್ವಲ್ಪ ಹೊತ್ತಾದಮೇಲೆ ತಿರ್ಗಾ ಅಪ್ಪ ಬೇಕು ಅಂತ ಅಳ್ತಾ ಇದ್ದಾನೆ. ಇನ್ನು ಅವನು ಕರ್ಕೊಂಡೋಗ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡಿ ಅವ್ರ ಅಪ್ಪನಿಗೂ ಫೋನ್ ಮಾಡಿ ಮಾತಾಡಿಸಿ ಇನ್ನು ತಿರ್ಗಾ ಅಡುಗೆ ಮನೆಗೆ ಬಂದು ಅಡುಗೆ ಕೆಲಸ ಶುರು ಮಾಡಿದ್ದೀನಿ. ಏನು ತರಕಾರಿ ಕಟ್ ಮಾಡಿಟ್ಟಿದ್ನಲ್ಲ ಅದನ್ನೆಲ್ಲ ಕುಕ್ಕರ್ಗೆ ಹಾಕಿ ಒಂಚೂರು ಬೇಳೆನ ನೀಟಾಗಿ ತೊಳೆದು ಕುಕ್ಕರ್ಗೆ ಅದನ್ನು ಹಾಕ್ತಾಯಿದ್ದೀನಿ. ಅದು ಹಾಕಿದ್ಮೇಲೆ ಒಂಚೂರು ಅರಿಶಿನ ಪುಡಿ ಮತ್ತು
ಸ್ವಲ್ಪ ಜೀರಿಗೆ, 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಬೇಕು. ಸ್ವಲ್ಪ ನೀರು ಹಾಕಿ ವಿಷಿಲಾಗಿ ಕೂಗಿಸ್ಕೊಂಡ್ರೆ ಒಂದು 4-5 ವಿಷಲ್ ಕೂಗಿಸ್ಕೋಬೇಕು. ಯಾಕಂದರೆ ಬೇಳೆ ಚೆನ್ನಾಗಿ ಬೆಂದಿರಬೇಕಲ್ಲ ಅಂತ ಹೇಳಿ. ಸಾಂಬಾರೆಲ್ಲ ಲಿಡ್ ಕ್ಲೋಸ್ ಮಾಡಾಯಿತು. ಇನ್ನು ಈ ಕಡೆ ರೈಸ್ಗೆ ಇಟ್ಟಿದ್ನೆಲ್ಲ ಅದು ಆಗಿತ್ತು. ಸೊ ಗ್ಯಾಸ್ನ ಕಡಿಮೆ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಟ್ಟರೆ ರೈಸು ರೆಡಿ. ಸಾಂಬಾರು ವಿಷಲ್ ಬರಬೇಕಷ್ಟೆ. 2 ಕುಕ್ಕರಲ್ಲಿ, ಒಂದು ಕುಕ್ಕರಲ್ಲಿ ಸಾಂಬಾರು, ಒಂದು ಕುಕ್ಕರಲ್ಲಿ ರೈಸು. ಇನ್ನು 10 ನಿಮಿಷದಲ್ಲಿ ಅಡುಗೆ ಕೆಲಸ ಎಲ್ಲ ಮುಗಿಯುತ್ತೆ. ಮತ್ತೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಲಲ್ಲಿ ಕುಂತ್ಕೊಳ್ಳೋಣ ಅಂತ ಹೋದರೆ ಈ ರೀತಿ ಮಾಡಿಟ್ಟಿದ್ದ ಛತ್ರಿನೆಲ್ಲ ಓಪನ್ ಮಾಡಿ ಮನೇಲಿ ಎಷ್ಟು ಫಿಲ್ಲೋ ಇದೆ ಎಲ್ಲನೂ ತಗೊಬಂದ್ಬಿಟ್ಟು ಹಾಲೆಲ್ಲ ಲೈನಾಗಿ ಜೋಡಿಸಿಟ್ಟು ಇದನ್ನೊಂದು ಕೆಲಸ ಮಾಡಿಟ್ಟಿದ್ದ. ತಿರ್ಗಾ ಇದನ್ನು ಬೇರೆ ಕ್ಲೀನ್ ಮಾಡಬೇಕು ಅಂತ ಹೇಳಿ ಕ್ಲೀನ್ ಮಾಡಿ, ಇನ್ನು ಸಾಂಬಾರು ಅಷ್ಟರಲ್ಲಿ ಬೆಂದಿತ್ತು. ಸೊ ವಿಷಿಲೆಲ್ಲ ಬಂದು ಆಗಿತ್ತು. ಇನ್ನು ಅದನ್ನೆಲ್ಲ ತೆಗೆದು ಸಾಂಬಾರ್ಗೆ ಒಗ್ಗರಣೆ ಹಾಕಾಯಿತು. ಒಗ್ಗರಣೆಗಂತ ಒಂದು ಚಿಕ್ಕ ಬಾಣಲಿಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ, ಒಂದು ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿದ್ರೆ ಆಯಿತು, ಸಾಂಬಾರು ರೆಡಿ. ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಂಬಾರು ರೆಡಿ. ಇನ್ನು ಅಡುಗೆ ಕೆಲಸ ಎಲ್ಲ ಮುಗೀತು. ಇನ್ನು ಲೋಚನ್ನು ಬರೋಷ್ಟರಲ್ಲಿ ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡಿಟ್ಬಿಟ್ರೆ ಅವ್ನಿಗೆ ಹೋಮ್ವರ್ಕ್ ಬರ್ಸೋಷ್ಟರಲ್ಲಿ ಸರಿ ಹೋಗುತ್ತೆ. ಮನೇಲಿ ಬೆಳಿಗ್ಗೆಯಿಂದ ಏನೇ ಕೆಲಸ ಮಾಡಿದರೂ ಟಯರ್ಡ್ ಆಗಲ್ಲ. ಲೋಚನ್ಗೆ ಹೋಮ್ವರ್ಕ್ ಬರ್ಸೋಷ್ಟರಲ್ಲಿ ಟಯರ್ಡ್ ಆಗಿಬಿಡುತ್ತೆ. ಯಾಕಂದರೆ ಇಬ್ಬರನ್ನೂ ಇಟ್ಕೊಂಡು ಹೋಮ್ವರ್ಕ್ ಬರ್ಸೋದು ಅಂದರೆ ತುಂಬ ಕಷ್ಟ. ಅವನು ಹೋಮ್ವರ್ಕ್ ಬರೆಯಿದ್ರೆ ನನಗೆ ಆಟಾಡೋಕ್ಕೆ ಕಲಿಸು ಅಂತ ವೇದಾಂತ ರಚ್ತಾನೆ. ಅವನು ಅಳ್ತಾನೇ ಇರ್ತಾನೆ ಇವನು ಹೋಮ್ವರ್ಕ್ ಬರೆಯೋ ತನಕನೂ. ಅವನು ಸಮಾಧಾನ ಮಾಡಿ ಇವನಿಗೆ ಹೋಮ್ವರ್ಕ್ ಬರ್ಸೋಷ್ಟರಲ್ಲಿ ಒಂದು 2-3 ಅವರ್ ಬೇಕೇ ಬೇಕು. ಹಾಗಾಗಿ ಕೆಲಸನೆಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ ಮನೆ ಕೆಲಸ ಏನೇನಿರುತ್ತೆ ಎಲ್ಲನೂ ಕಂಪ್ಲೀಟ್ ಮಾಡಿಟ್ಬಿಟ್ರೆ ಸಂಜೆ ಆರಾಮಾಗಿ ಹೋಮ್ವರ್ಕ್ ಬರ್ಸ್ಬೋದು, ಇಬ್ಬರನ್ನೂ ಮೇಂಟೈನ್ ಮಾಡ್ಕೊಂಡು ಅಂತ ಹೇಳಿ ಅಡುಗೆ ಕೆಲಸ ಎಲ್ಲ ಮುಗಿಸಾಯಿತು. ಇನ್ನು ಸಂಜೆ ಬರಬೇಕಾದ್ರೇ ಹಾಲು ತಂದುಬಿಡ್ತಾರೆ ನಮ್ಮ ಮನೆಯವರು. ಹಾಲು ಟೀ ಕುಡಿಯೋಣ ಅಂತ ಹೇಳಿ ಟೀ ಮಾಡಿಕೊಂಡು ಚಿಪ್ಸ್ ಮಾಡ್ತಾಯಿದ್ದೀನಿ. ಸಂಜೆ ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕಲ್ಲ ಅಂತ ಹೇಳಿ ಮನೇಲೇ ಆಲೂಗಡ್ಡೆ ಇತ್ತು, ಹಾಗಾಗಿ ಮನೇಲೇ ಚಿಪ್ಸ್ ಮಾಡ್ಕೊತಾ ಇದ್ದೀನಿ. ಒಂದೊಂದು ದಿನ ಲೋಚನ್ ಮನೆಗೆ ಬಂದಾಗ ಊಟ ತಿಂದ್ಬಿಡ್ತಾನೆ. ಸಾಯಂಕಾಲ ಏನಾದರೂ ಹೊಟ್ಟೆ ಹಸಿವಿದ್ರೆ ಊಟ ತಿಂತಾನೆ, ಇಲ್ಲಾಂದರೆ ಈ ಥರ ಸ್ನ್ಯಾಕ್ಸ್ ಐಟಮ್ಸ್ ಕೇಳ್ತಾನೆ ಅಂತ ಹೇಳಿ ಸಂಜೆ ಸ್ನ್ಯಾಕ್ಸ್ಗೆ ಮನೇಲೇ ಏನಾದರೂ ಒಂದು ಮಾಡಿಕೊಟ್ಬಿಟ್ರೆ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡ್ತಾನೆ. 4:15ಗೆ ಮನೆಗೆ ಬರ್ತಾನೆ. ಇನ್ನು 6:30 ತನಕನೂ ಹೊರ್ಗಡೆ ಆಟ ಆಡ್ತಾನೆ. 6:30 ಮೇಲೇ ಹೋಮ್ವರ್ಕ್ ಬರ್ಸೋಕ್ಕೆ ಕುಂಡ್ರಿಸ್ಕೊಂಡ್ರೆ ಇನ್ನೆಲ್ಲ ಕಂಪ್ಲೀಟ್ ಆಗೋ ತನಕನೂ ಇನ್ನೆಲ್ಲ ಆಟ ಆಡೋಕ್ಕೆ ಬಿಡಲ್ಲ. ಅದರಲ್ಲೂ ವೇದಾಂತ ಬಿಡಲ್ಲ, ಆಟ ಆಡೋಕ್ಕೆ ಬಾ ಅಂದ್ಕೊಂಡು ರಚ್ತಾನೆ ಇರ್ತಾನೆ.
ಸಂಜೆ ಒಂದು ಗ್ಲಾಸ್ ಟೀ ಕುಡಿದ್ಬಿಟ್ಟು ಕೆಲಸ ಶುರು ಮಾಡೋಣ ಅಂತ ಹೇಳಿ ಟೀ ಮಾಡಿ ಕುಡಿದ್ಬಿಟ್ಟು ಮಕ್ಕಳಿಗೂ ತಿನ್ನೋಕ್ಕೆಲ್ಲ ಸ್ನ್ಯಾಕ್ಸ್ ಕೊಟ್ಟೆ, ಚಿಪ್ಸ್ ಮಾಡಿದ್ನಲ್ಲ ಅಂತ ಹೇಳಿ, ಬಿಸಿ ಚೆನ್ನಾಗಿತ್ತು ಅಂತ ಹೇಳಿ ಚಿಪ್ಸ್ ತಿಂತಿದ್ರು. ಸರಿ, ಇನ್ನು ಸಂಜೆ 6 ಗಂಟೆ ಆಯಿತು ಅಂತ ಹೇಳಿ ದೇವ್ರ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿದ್ನಲ್ಲ ಅಂತ ದೀಪ ಹಚ್ತಾ ಇದ್ದೀನಿ. ಸೋಮವಾರ ಯಾವತ್ತಿದ್ರೂ ಸಂಜೆ 6 ಗಂಟೆ ಮೇಲೇ ದೀಪ ಹಚ್ಚೋದು. ಹಾಗಾಗಿ ದೀಪನೂ ಹಚ್ಚಾಯಿತು, ಪೂಜೆ ಮಾಡಾಯಿತು. ಇನ್ನು ಲೋಚನ್ಗೆ ಹೋಮ್ವರ್ಕ್ ಮಾಡಿಸ್ಬೇಕು. ಅದೇ ದೊಡ್ಡ ತಲೆನೋವು ಕೆಲಸ ಆಗಿರೋದು. ಅದೊಂದು ಕೆಲಸ ಕಂಪ್ಲೀಟ್ ಆದರೆ ಇನ್ನೆಲ್ಲ ಕೆಲಸನೂ ಮುಗ್ದಂಗೆ. ಹಾಗಾಗಿ ಪೂಜೆ ಎಲ್ಲ ಮಾಡಾಯಿತು. ಇನ್ನು ಮನೆಗೆ ಸಾಂಬ್ರಾಣಿ ದೀಪ ಹಾಕಬೇಕು. ಹಾಗಾಗಿ ಸಾಂಬ್ರಾಣಿ ಹಾಕೋಕ್ಕೆ ನಾನಿಲ್ಲಿ ತೆಂಗಿನಕಾಯಿ ಕಂಠ ಬರುತ್ತಲ್ಲ, ಅದನ್ನ ಗ್ಯಾಸಲ್ಲಿ ಸ್ವಲ್ಪ ಬೆಂಕಿ ಹಚ್ಚೋ ತನಕ, ಇದು ಸ್ವಲ್ಪ ಬೆಂಕಿ ಉರಿಯೋ ತನಕ ಅಷ್ಟೇ, ನೀನು ಜಾಸ್ತಿ ಅದರಲ್ಲೇ ಉರಿಸಲ್ಲ. ಸ್ವಲ್ಪ ತೆಂಗಿನಕಾಯಿ ಕಂಠ ಹತ್ಕೊಂಡ್ರೆ ಸಾಕು ಅಂತ ಹೇಳಿ ಅದು ಹತ್ತಿ ಮಾಮೂಲಿ ಒಂದು ಮಣ್ಣಿಂದು ಪ್ಲೇಟ್ ಇಟ್ಟಿದ್ದೀನಿ, ಆ ಪ್ಲೇಟ್ಗೆ ಹಾಕ್ಕೊತೀನಿ. ಅದಾದಮೇಲೆ ಸ್ವಲ್ಪ ಕೆಂಡ ಆದಮೇಲೆ ಆಮೇಲೆ ಮಾಮೂಲಿ ಸಾಂಬ್ರಾಣಿ ಪ್ಲೇಟ್ ಇರುತ್ತಲ್ಲ ಅದಕ್ಕೆ ಹಾಕಿ ಸಾಂಬ್ರಾಣಿ ಕೊಡೋದು. ಇದೇನೋ ಅಭ್ಯಾಸ ಆಗ್ಬಿಟ್ಟಿದೆ ನನಗೆ. ಸೋಮವಾರ ಮತ್ತು ಶುಕ್ರವಾರ ಮರೀದೇನೆ ಮನೆಗೆ ಸಾಂಬ್ರಾಣಿ ಹೊಗೆ ಕೊಟ್ಟರೆ ಏನೋ ಒಂಥರ ಖುಷಿ ಆಗುತ್ತೆ. ಹಾಗಾಗಿ ಸಾಂಬ್ರಾಣಿ ಹೊಗೆ ಕೊಡ್ತೀನಿ ಮನೆ ಫುಲ್ಲು. ಇನ್ನು ಸಾಂಬ್ರಾಣಿ ಹೊಗೆ ಕೊಟ್ಟಾಯಿತು. ಇನ್ನು ಎಲ್ಲ ಕೆಲಸ ಮುಗೀತು. ಇನ್ನೊಂದು ದೊಡ್ಡ ಕೆಲಸ ಇದೆ. ಅದೇನಂದರೆ ಲೋಚನ್ಗೆ ಹೋಮ್ವರ್ಕ್ ಬರ್ಸೋದು. ಹೋಮ್ವರ್ಕ್ ಬರ್ಸೋದೇನು ತುಂಬ ಕಷ್ಟ ಅಲ್ಲ, ಆದರೆ ವೇದ ಅಂತ ಇಟ್ಕೊಂಡು ಬರ್ಸೋದಂದರೆ ತುಂಬ ಕಷ್ಟ. ಅವ್ನು ಹೋಮ್ವರ್ಕ್ ಬರೆಯೋಕ್ಕೆ ಬಿಡಲ್ಲ, ಮಧ್ಯೆ ಬಂದು ತೊಂದರೆ ಕೊಡ್ತಾನೆ ಇರ್ತಾನೆ. ಹಾಗಾಗಿ ಅದೊಂದು ದೊಡ್ಡ ಕೆಲಸ ಅಷ್ಟೇ. ಇನ್ನು ಹೋಮ್ವರ್ಕ್ ಎಲ್ಲ ಮುಗ್ದಾದ್ಮೇಲೆ 8-8:30 ಮೇಲೆ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಹಣ್ಣು ತರಕಾರಿ ಎಲ್ಲ ಖಾಲಿ ಆಗಿತ್ತು ಮನೇಲಿ. ಹಾಗಾಗಿ ಮಾರ್ಕೆಟ್ಗೆ ಹೋಗಿದ್ವಿ. ಸೊ ಇನ್ನು ಬೆಳಿಗ್ಗೆ ತಿಂಡಿಗೆ ಅಂತ ಹೇಳಿ ತರಕಾರಿ ಮತ್ತು ಲಂಚ್ ಬಾಕ್ಸ್ಗೆಲ್ಲ ಹಣ್ಣು ಬೇಕಲ್ಲ ಅಂತ ಹೇಳಿ ನೈಟೇ ತಂದಿಟ್ಕೊಬಿಡ್ತೀವಿ. ಬೆಳಿಗ್ಗೆ ಬರೀ ಹಾಲು ಮಾತ್ರ ತರೋದು. ಯಾಕಂದರೆ ಬೆಳಿಗ್ಗೆ ಹೋಗಿ ತರಕಾರಿ ಅದು ಇದೆಲ್ಲ ತರೋಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತ ಹೇಳಿ ನೈಟೇ ಏನು ಬೇಕು ತರಕಾರಿ ಹಣ್ಣು ಎಲ್ಲ ತಂದಿಟ್ಕೊಬಿಡ್ತೀವಿ. ಹಾಗಾಗಿ ಬೆಳಿಗ್ಗೆ ರಿಸ್ಕ್ ಆಗಲ್ಲ, ಈಸಿಯಾಗಿ ಕೆಲಸ ಆಗ್ಬಿಡುತ್ತೆ. ತಂದಿದ್ದು ತರಕಾರಿ ಎಲ್ಲ ಹಂಗಂಗೆ ಇತ್ತು ಅಂತ ಹೇಳಿ ಎಲ್ಲ ಎತ್ತಿಟ್ಬಿಟ್ಟು ಇನ್ನು ಕಿಚನ್ ಕೆಲಸ ಅಂದರೆ ಪಾತ್ರೆ ಒಂದು ವಾಶ್ ಮಾಡಿ ಕಿಚನ್ ಕ್ಲೀನ್ ಮಾಡಿಬಿಟ್ರೆ ಮುಗೀತು. ಇವತ್ತು ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ದಂಗೆ. ಎಲ್ಲರದ್ದು ಊಟನೂ ಸಹ ಆಯಿತು. ಹಾಗಾಗಿ ತರಕಾರಿ ಒಂದು ಜೋಡ್ಸೋದು ಪೆಂಡಿಂಗ್ ಇದೆ, ಮತ್ತು ಕಿಚನ್ ಕ್ಲೀನಿಂಗ್ ಒಂದು ಪೆಂಡಿಂಗ್ ಇತ್ತು ಅಂತ ಹೇಳಿ ಈ ಕೆಲಸನ ಮುಗಿಸ್ತಾ ಇದ್ದೀನಿ. ಸೊ ನಮ್ಮ ಚಾನಲ್ ಏನಾದ್ರು ಇಷ್ಟ ಆಗಿದ್ದರೆ ಮರೀದೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.